ನಮಸ್ಕಾರ. ಸಾಮಾನ್ಯ ವಿಜ್ಞಾನ ಟಾಪ್ 35 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡ್ ಅನ್ನು ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆನೂ ಕೂಡ ಮುಂಬರುವಂತಹ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅತಿ ಉಪಯುಕ್ತಕರವಾಗಿರುತ್ತೆ. ಎಲ್ಲ ಪ್ರಶ್ನೆಗಳನ್ನು ಕೂಡ ಸರಳ ಉತ್ತರಗಳ ಜೊತೆಗೆ ಅದು ವಿವರಣೆಯ ಜೊತೆಗೆ ನೀಡಲಾಗಿದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಬೇರೆ ಬೇರೆ ಕುದಿಬಿಂದುವುಳ್ಳ ದ್ರವಗಳನ್ನು ಅವುಗಳ ಮಿಶ್ರಣದಿಂದ ಬೇರ್ಪಡಿಸುವುದಕ್ಕೆ ಏನೆನ್ನುವರು? ಆಂಶಿಕ ಆಸವನ. ಈ ಆಂಶಿಕ ಆಸವನ ಕ್ರಿಯೆಯಿಂದಲೇ ಪೆಟ್ರೋಲಿಯಂನಿಂದ ಇತರ ಉತ್ಪನ್ನಗಳನ್ನು ಪಡೆಯುವುದು. ಅಂದರೆ ಪೆಟ್ರೋಲ್, ಡೀಸೆಲ್, ಸೀಮೆಎಣ್ಣೆ, ಗ್ಯಾಸೋಲಿನ್, ಪ್ಯಾರಾಫಿನ್, ಬಿಟುಮಿನ್ ಇತರ ಉತ್ಪನ್ನಗಳು ಹೇಗೆ ಬರುತ್ತಪ್ಪ ಅಂದರೆ ಆಂಶಿಕ ಆಸವನ ಕ್ರಿಯೆಯಿಂದ. ಯಾವುದು ಕಡಿಮೆ ಕುದಿಬಿಂದು ಇರುತ್ತೋ ಅದು ಮೊದಲು ಕುದಿಲಿಕ್ಕೆ ಆರಂಭವಾಗುತ್ತೆ, ಅದು ಮೇಲ್ಗಡೆ ಬರುತ್ತೆ, ನಂತರ ಅದನ್ನು ಪ್ರತ್ಯೇಕ ಮಾಡ್ತಾರೆ. ಆಮೇಲೆ ಇನ್ನೊಂದಿಷ್ಟು ಉಷ್ಣತೆಯನ್ನು ಕೊಟ್ಟಾಗ ನೆಕ್ಸ್ಟ್ ಕುದಿಬಿಂದಿರುವಂತಹ ದ್ರವ ಕುದಿಲಿಕ್ಕೆ ಪ್ರಾರಂಭವಾಗುತ್ತೆ, ಅದು ಮೇಲ್ಗಡೆ ಬರುತ್ತೆ. ಹೀಗೆ ಬೇರೆ ಬೇರೆ ಕುದಿಬಿಂದುಗಳ ದ್ರವಗಳನ್ನು ಮಿಶ್ರಣದಿಂದ ಬೇರ್ಪಡಿಸ್ತಾರೆ. ಒನ್ ಈಸ್ ದಿ ರೈಟ್ ಆನ್ಸರ್. ಸೂಕ್ಷ್ಮಾಣು ಜೀವಿಗಳಲ್ಲಿ ಅತಿ ಚಿಕ್ಕ ಸೂಕ್ಷ್ಮ ಜೀವಿ ಯಾವುದು? ವೈರಸ್. ಸೂಕ್ಷ್ಮಾಣು ಜೀವಿಗಳಲ್ಲಿ 5 ವಿಧಗಳಿದೆ: ಬ್ಯಾಕ್ಟೀರಿಯಾ, ವೈರಸ್, ಶಿಲೀಂಧ್ರ, ಏಕಕೋಶ ಜೀವಿ ಮತ್ತು ಆಲ್ಗೆ. ಇವುಗಳಲ್ಲಿ ಅತ್ಯಂತ ಚಿಕ್ಕ ಸೂಕ್ಷ್ಮಾಣು ಜೀವಿ ವೈರಸ್. ಈ ಸೂಕ್ಷ್ಮಾಣು ಜೀವಿಗಳನ್ನು ಮೈಕ್ರಾನ್ನಿಂದ ಅಳಿತಾರೆ. 4 ಈಸ್ ದಿ ರೈಟ್ ಆನ್ಸರ್. ಇವುಗಳಲ್ಲಿ 1ನೇ ವರ್ಗದಲ್ಲಿರುವ ಅಲೋಹ ಹೈಡ್ರೋಜನ್. ಹೈಡ್ರೋಜನ್ 1ನೇ ವರ್ಗದಲ್ಲಿರುವಂತಹ ಅಲೋಹ. ಇನ್ನು ಸೋಡಿಯಂ ಮತ್ತು ಪೊಟ್ಯಾಷಿಯಂ ಕೂಡ 1ನೇ ವರ್ಗದಲ್ಲಿದೆ, ಆದರೆ ಅವು ಲೋಹಗಳು. 3 ಈಸ್ ದಿ ರೈಟ್ ಆನ್ಸರ್. ಸರಳ ವರ್ಧಕದ ಸಹಾಯದಿಂದ ಕಾರ್ಕ್ನ ತೆಳು ಬಿಲ್ಲೆಗಳನ್ನು ವೀಕ್ಷಿಸಿದ ಮೊದಲ ವಿಜ್ಞಾನಿ ರಾಬರ್ಟ್ ಹುಕ್. 1665ರಲ್ಲಿ ಸರಳ ವರ್ಧಕದ ಸಹಾಯದಿಂದ ರಾಬರ್ಟ್ ಹುಕ್ ತೆಳು ಬಿಲ್ಲೆಗಳನ್ನು ವೀಕ್ಷಿಸಿದನು. 2 ಈಸ್ ದಿ ರೈಟ್ ಆನ್ಸರ್. ಇಂಧನಗಳ ದಕ್ಷತೆಯನ್ನು ಡ್ಯಾಶ್ ರಿಂದ ಸೂಚಿಸುವರು? ಕ್ಯಾಲೋರಿ ಮೌಲ್ಯ. ಇಂಧನಗಳ ದಕ್ಷತೆಯನ್ನು ಕ್ಯಾಲೋರಿ ಮೌಲ್ಯದಿಂದ ಸೂಚಿಸುತ್ತಾರೆ. ಕ್ಯಾಲೋರಿ ಮೌಲ್ಯ ಅಂತ ಹೇಳಿದ್ರೆ 1 ಗ್ರಾಂ ಇಂಧನವನ್ನು ಉರಿಸಿದಾಗ ಬಿಡುಗಡೆಯಾಗುವ ಉಷ್ಣ ಶಕ್ತಿಗೆ ಆ ಇಂಧನದ ಕ್ಯಾಲೋರಿ ಮೌಲ್ಯ ಎನ್ನುವರು. 3 ಈಸ್ ದಿ ರೈಟ್ ಆನ್ಸರ್. ಇಂಧನದ ಅಪೂರ್ಣ ದಹನ ಕ್ರಿಯೆಯು ಉಂಟು ಮಾಡುವ ವಿಷಾನಿಲ ಯಾವುದು? ಕಾರ್ಬನ್ ಮಾನಾಕ್ಸೈಡ್. ಇಂಧನದ ಅಪೂರ್ಣ ದಹನ ಕ್ರಿಯೆಯಿಂದ ಕಾರ್ಬನ್ ಮಾನಾಕ್ಸೈಡ್ ಎಂಬ ವಿಷಾನಿಲ ಬಿಡುಗಡೆಯಾಗುತ್ತದೆ. 1 ಈಸ್ ದಿ ರೈಟ್ ಆನ್ಸರ್. ಈ ಕಾರ್ಬನ್ ಮಾನಾಕ್ಸೈಡ್ ನಮ್ಮ ಉಸಿರಾಟ ಕ್ರಿಯೆಯ ಮುಖಾಂತರ ದೇಹದ ಒಳಗಡೆ ಹೋದಾಗ ಹಿಮೋಗ್ಲೋಬಿನ್ ಜೊತೆ ಸೇರಿಕೊಂಡು ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ ಆಗುತ್ತೆ. ಸಿಎನ್ಜಿ ಯಲ್ಲಿರುವ ಪ್ರಧಾನ ಘಟಕ? ಮೀಥೇನ್. ಸಿಎನ್ಜಿ ಇದರ ವಿಸ್ತೃತ ರೂಪ ಕಂಪ್ರೆಹೆನ್ಸಿವ್ ನ್ಯಾಚುರಲ್ ಗ್ಯಾಸ್, ಅಂದರೆ ಸಂಕುಚಿತ ನೈಸರ್ಗಿಕ ಅನಿಲ. ಇದರಲ್ಲಿನ ಪ್ರಧಾನ ಘಟಕ ಮೀಥೇನ್. 4 ಈಸ್ ದಿ ರೈಟ್ ಆನ್ಸರ್. ದಹನ ಕ್ರಿಯೆಗೆ ಸಂಬಂಧಿಸಿದಂತೆ ಕೊಟ್ಟಿರುವ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ಎ. ದಹನ ಕ್ರಿಯೆಗೆ ಆಕ್ಸಿಜನ್ ಅವಶ್ಯಕ. ಬಿ. ದಹನ ಕ್ರಿಯೆಯಲ್ಲಿ ಉಷ್ಣ ಮತ್ತು ಬೆಳಕು ಬಿಡುಗಡೆಯಾಗುತ್ತದೆ. ಗಾಳಿಯಲ್ಲಿ ಉರಿಯುವ ವಸ್ತುಗಳನ್ನು ದಹ್ಯ ವಸ್ತುಗಳು ಎನ್ನುವರು. ಹಾಗಾದರೆ ಸರಿಯಾದ ಹೇಳಿಕೆ ಎ, ಬಿ ಮತ್ತು ಸಿ ಮೂರು ಕೂಡ ಸರಿ. 4 ಈಸ್ ದಿ ರೈಟ್ ಆನ್ಸರ್. ಪೆಟ್ರೋಲ್ನ ಕ್ಯಾಲೋರಿ ಮೌಲ್ಯ ಕಿಲೋ ಜೌಲ್ ಪರ್ ಕಿಲೋಗ್ರಾಂಗಳಲ್ಲಿ? 45,000 ಕಿಲೋ ಜೌಲ್ ಪರ್ ಕಿಲೋಗ್ರಾಂ ಪೆಟ್ರೋಲ್ನ ಕ್ಯಾಲೋರಿ ಮೌಲ್ಯ. ಇನ್ನು 6,000 8,000 ಕಿಲೋ ಜೌಲ್ ಪರ್ ಕಿಲೋಗ್ರಾಂ ಬೆರಣಿದಾಗಿದ್ರೆ 17,000 22,000 ಕಟ್ಟಿಗೆ, 25,000 33,000 ಕಿಲೋ ಜೌಲ್ ಪರ್ ಕಿಲೋಗ್ರಾಂ ಕಲ್ಲಿದ್ದಲಿನ ಕ್ಯಾಲೋರಿ ಮೌಲ್ಯವಾಗಿದೆ. 4 ಈಸ್ ದಿ ರೈಟ್ ಆನ್ಸರ್. ಜೀವಕೋಶದ ಯಾವ ಭಾಗವು ಕಣದಂಗಗಳನ್ನು ಒಳಗೊಂಡಿದೆ? ಕೋಶರಸ. ಕೋಶರಸದಲ್ಲಿ ಕಣದಂಗಗಳು ಅಂದರೆ ಆರ್ಗನೆಲ್ ಇದೆ. ಆರ್ಗನೆಲ್ ಅಂತಂದ್ರೆ ಜೀವಕೋಶ ರಸದಲ್ಲಿರುವಂತಹ ಚಟುವಟಿಕೆಯನ್ನು ನಡೆಸುವಂತಹ ರಚನೆಗಳನ್ನು ನಾವು ಕಣದಂಗಗಳು ಅಂತೇಳಿ ಕರಿತೀವಿ. ಉದಾಹರಣೆ ಮೈಟೋಕಾಂಡ್ರಿಯಾ, ಕ್ಲೋರೋಪ್ಲಾಸ್ಟ್, ಗಾಲ್ಗಿ ಸಂಕೀರ್ಣ, ರೈಬೋಸೋಮ್, ರಸದಾನಿ, ಲೈಸೋಸೋಮ್ ಇವೆಲ್ಲವೂ ಕೂಡ ಕಣದಂಗಗಳು. 2 ಈಸ್ ದಿ ರೈಟ್ ಆನ್ಸರ್. ಅದೇ ಕೋಶ ಕೇಂದ್ರ ರಸದಲ್ಲಿ ವರ್ಣರೇಖೆಗಳು ಕಂಡುಬರುತ್ತೆ. ಸೆಲ್ ಎಂಬ ಪದವನ್ನು ಮೊದಲು ಪರಿಚಯಿಸಿದವನು ರಾಬರ್ಟ್ ಹುಕ್. ಸೆಲ್ ಅಂದ್ರೆ ಜೀವಕೋಶ. ಈ ಸೆಲ್ ಎಂಬ ಪದವನ್ನ ರಾಬರ್ಟ್ ಹುಕ್ ಮೊದಲು ಪರಿಚಯಿಸಿದ್ದು.
ಒನ್ ಈಸ್ ದಿ ರೈಟ್ ಆನ್ಸರ್. ಮಾನವನ ದೇಹದಲ್ಲಿ ಕಂಡುಬರುವ ಉದ್ದನೆಯ ಜೀವಕೋಶ ಯಾವುದು? ನರಕೋಶಗಳು. ಮಾನವನ ದೇಹದಲ್ಲಿ ಕಂಡುಬರುವ ಉದ್ದನೆಯ ಜೀವಕೋಶ ನರಕೋಶ. 3 ಈಸ್ ದಿ ರೈಟ್ ಆನ್ಸರ್. ಇವುಗಳಲ್ಲಿ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ಎ. ಕೋಳಿ ಮೊಟ್ಟೆಯು ಒಂದೇ ಒಂದು ಜೀವಕೋಶದಿಂದ ಆಗಿದೆ. ಬಿ. ಕೋಶಪೊರೆಯು ಜೀವಕೋಶಕ್ಕೆ ಆಕಾರ ನೀಡುವ ಭಾಗವಾಗಿದೆ. ಹಾಗಾದರೆ ಸರಿಯಾದ ಹೇಳಿಕೆ ಎ ಮತ್ತು ಬಿ ಎರಡೂ ಕೂಡ ಸರಿ. 3 ಈಸ್ ದಿ ರೈಟ್ ಆನ್ಸರ್. ಗಂಡು ಸಂತಾನೋತ್ಪತ್ತಿಯ ಭಾಗಗಳೆಂದರೆ ವೃಷಣ, ವೀರ್ಯನಾಳ ಮತ್ತು ಶಿಶ್ನ. ಗಂಡು ಸಂತಾನೋತ್ಪತ್ತಿಯ ಭಾಗಗಳು. ಈ ವೃಷಣದಲ್ಲೇ ವೀರ್ಯ ಉತ್ಪತ್ತಿಯಾಗೋದು. 2 ಈಸ್ ದಿ ರೈಟ್ ಆನ್ಸರ್. ಬಾಹ್ಯ ನಿಷೇಚನವು ಈ ಜೀವಿಯಲ್ಲಿ ಕಂಡುಬರುತ್ತದೆ. ಮೀನು. ಮೀನಿನಲ್ಲಿ ಬಾಹ್ಯ ನಿಷೇಚನ ಕಂಡುಬರುತ್ತದೆ. ನಿಷೇಚನ ಅಂತಂದ್ರೆ ಲಿಂಗಾಣುಗಳ ಸಂಯೋಗ ಅಥವಾ ಸಮ್ಮಿಲನವನ್ನೇ ನಾವು ನಿಷೇಚನ ಅಂತೇಳಿ ಕರಿತೀವಿ. ಅಂದ್ರೆ ಗಂಡು ಲಿಂಗಾಣುಗಳು ಮತ್ತು ಹೆಣ್ಣು ಲಿಂಗಾಣುಗಳು ಸಮ್ಮಿಲನಗೊಳ್ಳೋದು. ಸೊ ನಿಷೇಚನ ಎರಡು ವಿಧ, ಒಂದು ಬಾಹ್ಯ ನಿಷೇಚನ ಮತ್ತು ಒಂದು ಆಂತರಿಕ ನಿಷೇಚನ. ಆಂತರಿಕ ನಿಷೇಚನ ಅಂದ್ರೆ ದೇಹದ ಒಳಭಾಗದಲ್ಲಿ ನಿಷೇಚನ ಕ್ರಿಯೆ ನಡೆದರೆ, ಗರ್ಭಾಶಯದಲ್ಲಿ ನಿಷೇಚನ ಕ್ರಿಯೆ ನಡೆದರೆ ಅದನ್ನು ಆಂತರಿಕ ನಿಷೇಚನ ಅಂತ ಕರಿತೀವಿ. ದೇಹದ ಹೊರಗಡೆ ಅಂದರೆ ನೀರಿನ ಮಾಧ್ಯಮದಲ್ಲಿ ನಿಷೇಚನ ಕ್ರಿಯೆ ನಡೆದರೆ ಅದನ್ನು ಬಾಹ್ಯ ನಿಷೇಚನ ಅಂತ ಕರಿತೀವಿ. ಈ ಮೀನು ಮತ್ತು ಉಭಯವಾಸಿಗಳಲ್ಲಿ ಬಾಹ್ಯ ನಿಷೇಚನ ಕ್ರಿಯೆಯನ್ನ ನೋಡಬಹುದು. 1 ಈಸ್ ದಿ ರೈಟ್ ಆನ್ಸರ್. ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಗಂಡು ಪ್ರಾಣಿ ಮತ್ತು ಹೆಣ್ಣು ಪ್ರಾಣಿ ಇವೆರಡೂ ಕೂಡ ಲಿಂಗಾಣುಗಳನ್ನ ಹೊರಗಡೆ ಸ್ರವಿಕೆಯನ್ನ ಮಾಡುತ್ತೆ. ಜೇನುನೊಣದಲ್ಲಿ ನಿಷೇಚನಗೊಳ್ಳದ ಮೊಟ್ಟೆಗಳು ಗಂಡುಗಳಾಗಿ ಮರಿಯಾಗುತ್ತವೆ. ಇದರ ಒಂದು ವಿಶೇಷ ಏನಪ್ಪಾ ಅಂದ್ರೆ ಜೇನುನೊಣದಲ್ಲಿ ನಿಷೇಚನಗೊಂಡಿರುವಂತಹ ಮೊಟ್ಟೆಗಳು ಹೆಣ್ಣುಗಳಾಗಿ ಮರಿಯಾದರೆ ನಿಷೇಚನಗೊಳ್ಳದ ಮೊಟ್ಟೆಗಳು ಗಂಡುಗಳಾಗಿ ಮರಿಯಾಗುತ್ತೆ. 1 ಈಸ್ ದಿ ರೈಟ್ ಆನ್ಸರ್. ಆಡಮ್ಸ್ ಆಪಲ್ ಎಂದರೆ ಹುಡುಗರಲ್ಲಿ ಬೆಳೆಯುತ್ತಿರುವಂತಹ ಧ್ವನಿ ಪೆಟ್ಟಿಗೆಗೆ ಆಡಮ್ಸ್ ಆಪಲ್ ಎನ್ನುವರು. 3 ಈಸ್ ದಿ ರೈಟ್ ಆನ್ಸರ್. ಕೂರಿಗೆ ಎಂಬುದು ಕೃಷಿ ಕ್ಷೇತ್ರದಲ್ಲಿ ಬಳಸುವ ಒಂದು ಬೀಜ ಬಿತ್ತುವ ಸಾಧನ. ಬೀಜ ಬಿತ್ತುವ ಸಾಧನಕ್ಕೆ ನಾವು ಕೂರಿಗೆ ಅಂತೇಳಿ ಕರಿತೀವಿ. ಇದರ ಮುಖಾಂತರ ಬೀಜವನ್ನ ಬಿತ್ತಿದ್ರೆ ಸರಿಯಾದ ಸಾಲುಗಳಲ್ಲಿ ನಾವು ಬೀಜವನ್ನ ಬಿತ್ತಬಹುದು. 3 ಈಸ್ ದಿ ರೈಟ್ ಆನ್ಸರ್. ಲೆಗ್ಯುಮಿನೇಸಿ ಬೇರುಗಳ ಗಂಟುಗಳಲ್ಲಿರುವ ಬ್ಯಾಕ್ಟೀರಿಯಾ ರೈಜೋಬಿಯಂ. ಲೆಗ್ಯುಮಿನೇಸಿ ಸಸ್ಯಗಳು ಅಂತಂದ್ರೆ ದ್ವಿದಳ ಧಾನ್ಯ ಸಸ್ಯಗಳು. ಈ ಶೇಂಗಾ, ಬಟಾಣಿ, ಹುರುಳಿ, ಕಡಲೆ ಇಂತಹ ಸಸ್ಯಗಳನ್ನ ನಾವು ಲೆಗ್ಯುಮಿನೇಸಿ ಸಸ್ಯಗಳು ಅಂತ ಕರಿತೀವಿ. ಅವುಗಳ ಬೇರುಗಳನ್ನ ನೋಡಿದಾಗ ಅಲ್ಲಿ ಗಂಟುಗಳು ಇರುತ್ತೆ. ಆ ಗಂಟುಗಳಲ್ಲಿರುವಂತಹ ಬ್ಯಾಕ್ಟೀರಿಯಾವೇ ರೈಜೋಬಿಯಂ. ಈ ರೈಜೋಬಿಯಂ ಬ್ಯಾಕ್ಟೀರಿಯಾ ವಾತಾವರಣದಲ್ಲಿರುವಂತಹ ನೈಟ್ರೋಜನ್ ಅನ್ನ ಮುಕ್ತವಾಗಿ ಹೀರ್ಕೊಳ್ಳುತ್ತೆ. ಇದರಿಂದ ಮಣ್ಣಿನಲ್ಲಿ ನೈಟ್ರೋಜನ್ ಅಂಶ ಹೆಚ್ಚಾಗಿ ಮಣ್ಣಿನ ಫಲವತ್ತತೆ ಚೆನ್ನಾಗಾಗುತ್ತೆ. ಗಿಡಗಳು ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆ ಹೊಂದುತ್ತೆ. 3 ಈಸ್ ದಿ ರೈಟ್ ಆನ್ಸರ್. ರಾಸಾಯನಿಕ ಗೊಬ್ಬರಗಳಲ್ಲಿರುವ ಪ್ರಮುಖ 3 ಪೋಷಕಾಂಶಗಳೆಂದರೆ ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಶ್. ಅದಕ್ಕೆ ನೀವು ರಾಸಾಯನಿಕ ಗೊಬ್ಬರದ ಪ್ಯಾಕೆಟ್ ಅನ್ನು ನೋಡಿದಾಗ ಅಲ್ಲಿ NPK ಅಂತ ಇರುತ್ತೆ. N ಮೀನ್ಸ್ ನೈಟ್ರೋಜನ್, P ಮೀನ್ಸ್ ಫಾಸ್ಫರಸ್, K ಮೀನ್ಸ್ ಪೊಟ್ಯಾಶ್. 1 ಈಸ್ ದಿ ರೈಟ್ ಆನ್ಸರ್. ಇವು 3 ಸಸ್ಯಗಳಿಗೆ ಬೇಕಾಗುವಂತಹ ಪ್ರಮುಖ ಪೋಷಕಾಂಶಗಳು. ಜೈವಿಕ ಅನಿಲ ಸ್ಥಾವರದಿಂದ ಬರುವ ಗೊಬ್ಬರವನ್ನು ಕೃಷಿಗೆ ಬಳಸಲು ಕಾರಣ ಅದರಲ್ಲಿ ಡ್ಯಾಶ್ ಮತ್ತು ಡ್ಯಾಶ್ ಇರುತ್ತದೆ. ಸಾರಜನಕ ಮತ್ತು ರಂಜಕ ಅಂದ್ರೆ ನೈಟ್ರೋಜನ್ ಮತ್ತು ಫಾಸ್ಫರಸ್ ಇರುತ್ತೆ. ನೈಟ್ರೋಜನ್ ಮತ್ತು ಫಾಸ್ಫರಸ್ ನಮ್ಮ ಸಸ್ಯಗಳಿಗೆ ಬೇಕಾಗುವಂತಹ ಪ್ರಮುಖ ಪೋಷಕಾಂಶಗಳಲ್ಲಿ ಇವು ಕೂಡ ಅತಿ ಮುಖ್ಯವಾಗಿರುತ್ತೆ. ಹಾಗಾಗಿ ಜೈವಿಕ ಅನಿಲ ಸ್ಥಾವರದಿಂದ ಬರುವಂತಹ ಗೊಬ್ಬರವನ್ನ ಕೃಷಿಗೆ ಬಳಸ್ತಾರೆ. 4 ಈಸ್ ದಿ ರೈಟ್ ಆನ್ಸರ್. ಕಾಫಿ, ಟೀ ಬೆಳೆ ಬೆಳೆಯಲು ಈ ವಿಧಾನ ಉತ್ತಮ. ತುಂತುರು ವಿಧಾನ. ತುಂತುರು ವಿಧಾನ ಅಥವಾ ಸಿಂಚನ ವಿಧಾನ ಅಂತ ಕರಿತೀವಿ. ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಕಾಫಿ, ಟೀ ಇಂತಹ ಬೆಳೆಗಳ ಮೇಲ್ಭಾಗದಲ್ಲಿ ನಾವು ನೀರನ್ನು ಸಿಂಪಡಣೆ ಮಾಡಿದ್ರೆ ಅದು ಇಳಿಜಾರು ಪ್ರದೇಶದಲ್ಲಿ ಈ ಕಾಫಿ, ಟೀ ಬೆಳೆಯನ್ನು ಬೆಳೀತಾರೆ. ಆಗ ನೀರು ನಿಲ್ಲದಿಲ್ಲ, ಇಳ್ಕೊಂಡು ಜಾರ್ಕೊಂಡು ಹೋಗ್ತಾ ಇರುತ್ತೆ. ಮತ್ತು ಮೇಲಾಗಿ ಬೇಸಿಗೆ ಸಮಯದಲ್ಲಿ ಈ ಬೆಳೆಗಳನ್ನ ತಂಪಾಗಿಡ್ಲಿಕ್ಕೆ ಈ ವಿಧಾನ ಅತ್ಯುತ್ತಮವಾಗಿರುವಂತಹ ಒಂದು ವಿಧಾನ. 1 ಈಸ್ ದಿ ರೈಟ್ ಆನ್ಸರ್. ಇನ್ನು ಹನಿ ನೀರಾವರಿ ಅಂದ್ರೆ ನಿಮಗೆ ಗೊತ್ತಿದೆ. ಏನ್ ಮಾಡ್ತಾರಲ್ಲ ಹನಿ ನೀರಾವರಿಯಲ್ಲಿ ಅಪ್ಪ ಅಂತ ಹೇಳಿದ್ರೆ
ಗಿಡದ ಬುಡಕ್ಕೆ ಹನಿ ಹನಿಯಾಗಿ ನೀರನ್ನು ಬಿಡ್ತಾರೆ. ಇನ್ನು ದಿಣ್ಣೆ ಮತ್ತು ತಗ್ಗು ವಿಧಾನ ಅಂತಂದ್ರೆ ದಿಣ್ಣೆಯ ಭಾಗದಲ್ಲಿ ಗಿಡಗಳನ್ನು ನೆಟ್ಟು ತಗ್ಗು ಭಾಗದಲ್ಲಿ ನೀರನ್ನು ಉಣಿಸೋದು. ಚೌಕಟ್ಟು ಬೋಗಣಿ ವಿಧಾನ ಅಂತಂದ್ರೆ ಇಡೀ ಕೃಷಿ ಭೂಮಿಯನ್ನ 4 ಸುತ್ತಲೂ ಚೌಕಾಕಾರವಾಗಿ ಮಾಡಿ ಮಧ್ಯ ನೀರನ್ನು ಉಣಿಸಿ ಸಸಿಗಳನ್ನು ಬೆಳೆಸೋದು. ಉದಾಹರಣೆ ಭತ್ತ. 1 ಈಸ್ ದಿ ರೈಟ್ ಆನ್ಸರ್. ಕೃಷಿ ವಿಧಾನದಲ್ಲಿ ಒಕ್ಕಣೆ ಎಂದರೆ ಸಸಿಗಳಿಂದ ಕಾಳುಗಳನ್ನು ಬೇರ್ಪಡಿಸುವುದು. ಸಸ್ಯಗಳಿಂದ ಕಾಳುಗಳನ್ನು ಬೇರ್ಪಡಿಸುವಂತಹ ವಿಧಾನಕ್ಕೆ ಒಕ್ಕಣೆ ಅಂತೇಳಿ ಕರಿತೀವಿ. ಒಕ್ಕಣೆ ಮಾಡಲಿಕ್ಕೆ ಕಂಬೈನ್ ಎಂಬಂತಹ ಒಂದು ಸಾಧನವನ್ನ ಬಳಸ್ತಾರೆ. 3 ಈಸ್ ದಿ ರೈಟ್ ಆನ್ಸರ್. ಯಾವ ಸೂಕ್ಷ್ಮಾಣು ಜೀವಿಯನ್ನು ಜೀವಿ ಮತ್ತು ನಿರ್ಜೀವಿಗಳ ನಡುವಿನ ಕೊಂಡಿ ಎನ್ನುವರು? ವೈರಸ್. ವೈರಸ್ ಅನ್ನ ಜೀವಿ ಮತ್ತು ನಿರ್ಜೀವಿಗಳ ನಡುವಿನ ಕೊಂಡಿ ಎನ್ನುವರು. ಕಾರಣ ಇಷ್ಟೇ, ಹೊರಗಡೆ ಸತ್ತಂತಿದ್ದರೂ ದೇಹದ ಒಳಗಡೆ ಹೋದಾಗ ಚಟುವಟಿಕೆಯಿಂದ ಕೂಡಿರುತ್ತದೆ. ಹಾಗಾಗಿ ಜೀವಿ ಮತ್ತು ನಿರ್ಜೀವಿಗಳ ನಡುವಿನ ಕೊಂಡಿ ಎನ್ನುತ್ತಾರೆ. 2 ಈಸ್ ದಿ ರೈಟ್ ಆನ್ಸರ್. ಸಿಡುಬು ರೋಗಕ್ಕೆ ಲಸಿಕೆ ಕಂಡುಹಿಡಿದ ವಿಜ್ಞಾನಿ? ಎಡ್ವರ್ಡ್ ಜನ್ನರ್. ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿದ ವಿಜ್ಞಾನಿ ಎಡ್ವರ್ಡ್ ಜನ್ನರ್. ಲೂಯಿ ಪಾಶ್ಚರ್ ರೇಬಿಸ್ ರೋಗಕ್ಕೆ ಚುಚ್ಚುಮದ್ದನ್ನು ಕಂಡುಹಿಡಿದರೆ ಅಲೆಕ್ಸಾಂಡರ್ ಫ್ಲೆಮಿಂಗ್ ಪೆನಿಸಿಲಿನ್ ಎಂಬಂತಹ ಜೀವ ನಿರೋಧಕ ಔಷಧಿಯನ್ನ ಕಂಡುಹಿಡಿದಿತ್ತು. 3 ಈಸ್ ದಿ ರೈಟ್ ಆನ್ಸರ್. ಗೋಧಿಯ ತುಕ್ಕು ರೋಗವು ಈ ಸೂಕ್ಷ್ಮ ಜೀವಿಯಿಂದ ಬರುತ್ತದೆ. ಶಿಲೀಂಧ್ರ. ಗೋಧಿಯ ತುಕ್ಕು ರೋಗಕ್ಕೆ ಶಿಲೀಂಧ್ರ ಕಾರಣವಾಗಿದೆ. 2 ಈಸ್ ದಿ ರೈಟ್ ಆನ್ಸರ್. ಸಂಪರ್ಕದಿಂದ ಹರಡುವ ರೋಗಗಳ ಅತ್ಯಂತ ಸಾಮಾನ್ಯ ವಾಹಕ? ನೊಣ. ಈ ನೊಣ ಸಂಪರ್ಕದಿಂದ ಹರಡುವ ರೋಗಗಳ ಅತ್ಯಂತ ಸಾಮಾನ್ಯ ವಾಹಕವಾಗಿದೆ. 2 ಈಸ್ ದಿ ರೈಟ್ ಆನ್ಸರ್. ಬ್ರೆಡ್ ಅಥವಾ ಇಡ್ಲಿ ಹಿಟ್ಟು ಉಬ್ಬುವುದು ಈ ಕಾರಣದಿಂದ? ಈಸ್ಟ್ ಕೋಶಗಳ ಬೆಳವಣಿಗೆ. ಈಸ್ಟ್ ಕೋಶಗಳ ಬೆಳವಣಿಗೆಯಿಂದ ಬ್ರೆಡ್ ಅಥವಾ ಇಡ್ಲಿ ಹಿಟ್ಟು ಉಬ್ಬುತ್ತೆ. 3 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನದು ಪ್ರತಿಜೈವಿಕವಾಗಿದೆ. ಸ್ಟ್ರೆಪ್ಟೊಮೈಸಿನ್ ಒಂದು ಪ್ರತಿಜೈವಿಕ ಅಂದರೆ ರೋಗಕಾರಕ ಸೂಕ್ಷ್ಮಾಣು ಜೀವಿಗಳನ್ನು ಕೊಲ್ಲುವ ಔಷಧಿಗಳಿಗೆ ಪ್ರತಿಜೈವಿಕಗಳು ಎನ್ನುವರು. ಉದಾಹರಣೆ ಸ್ಟ್ರೆಪ್ಟೊಮೈಸಿನ್, ಟೆಟ್ರಾಸೈಕ್ಲಿನ್, ಎರಿಥ್ರೊಮೈಸಿನ್ ಇತ್ಯಾದಿ. 2 ಈಸ್ ದಿ ರೈಟ್ ಆನ್ಸರ್. ಇದು ಅನಾವೃತ ಬೀಜ ಸಸ್ಯಕ್ಕೆ ಉದಾಹರಣೆಯಾಗಿದೆ. ಸೈಕಾಸ್ ಒಂದು ಅನಾವೃತ ಬೀಜ ಸಸ್ಯ. ಯಾವ ಬೀಜವು ಹಣ್ಣಿನ ಕವಚದಿಂದ ಆವೃತವಾಗಿರುವುದಿಲ್ಲವೋ ಅವುಗಳನ್ನು ಅನಾವೃತ ಬೀಜ ಸಸ್ಯಗಳು ಎನ್ನುವರು. ಯಾವ ಬೀಜವು ಹಣ್ಣಿನ ಕವಚದಿಂದ ಆವೃತವಾಗಿರುತ್ತದೆಯೋ ಅವುಗಳಿಗೆ ಆವೃತ ಬೀಜ ಸಸ್ಯಗಳು ಎನ್ನುವರು. ಹಾಗಾಗಿ ಮಾವು, ಹಲಸು, ಗೇರು ಆವೃತ ಬೀಜ ಸಸ್ಯಗಳಾಗಿದ್ದರೆ ಸೈಕಾಸ್ ಮತ್ತು ಪೈನಸ್ ಅನಾವೃತ ಬೀಜ ಸಸ್ಯ. 4 ಈಸ್ ದಿ ರೈಟ್ ಆನ್ಸರ್. ಮೊಟ್ಟ ಮೊದಲು ವಾಹಕ ಅಂಗಾಂಶ ಕಂಡುಬಂದ ಸಸ್ಯ? ಪುಚ್ಚ ಸಸ್ಯಗಳು. ಪುಚ್ಚ ಸಸ್ಯಗಳಲ್ಲಿ ಮೊಟ್ಟ ಮೊದಲು ವಾಹಕ ಅಂಗಾಂಶ ಕಂಡುಬಂದಿತು. ವಾಹಕ ಅಂಗಾಂಶ ಅಂತಂದ್ರೆ ನೀರು ಮತ್ತು ಆಹಾರದ ಲವಣಾಂಶಗಳ ಸಾಗಾಣಿಕೆಗೆ ಸಸ್ಯಗಳಲ್ಲಿ ಕಂಡುಬರುವಂತಹ ವಿಶಿಷ್ಟ ಅಂಗಾಂಶವನ್ನ ವಾಹಕ ಅಂಗಾಂಶ ಎನ್ನುವರು. ಅವುಗಳು ಝೈಲಮ್ ಮತ್ತು ಫ್ಲೋಯಮ್. ಝೈಲಮ್ ನೀರನ್ನ ಸಾಗಿಸಿದ್ರೆ ಫ್ಲೋಯಮ್ ಆಹಾರವನ್ನು ಸಾಗಿಸುತ್ತೆ. 3 ಈಸ್ ದಿ ರೈಟ್ ಆನ್ಸರ್. ಇವುಗಳಲ್ಲಿ ಅಂಡಜಕ್ಕೆ ಉದಾಹರಣೆ? ಪ್ಲಾಟಿಪಸ್. ಅಂಡಜ ಅಂತಂದ್ರೆ ಯಾವ ಜೀವಿ ಮೊಟ್ಟೆ ಇಟ್ಟು ಮರಿಯನ್ನ ಮಾಡುತ್ತೋ ಅವುಗಳಿಗೆ ನಾವು ಅಂಡಜ ಅಂತ ಕರಿತೀವಿ. ಪ್ಲಾಟಿಪಸ್ ಮತ್ತು ಎಕಿಡ್ನ ಸ್ತನಿಯಾದ್ರೂ ಕೂಡ ಮೊಟ್ಟೆ ಇಟ್ಟು ಸಂತಾನೋತ್ಪತ್ತಿ ಮಾಡುತ್ತೆ. ಇನ್ನು ತಿಮಿಂಗಿಲ, ಡಾಲ್ಫಿನ್, ಕಾಂಗರು ಇವುಗಳು ಸ್ತನಿಗಳು ಮರಿಯನ್ನ ಹಾಕುತ್ತೆ. ಮರಿಯನ್ನ ಹಾಕುವಂತಹ ಜೀವಿಗಳಿಗೆ ಜರಾಯುಜ ಅಂತೇಳಿ ಕರಿತೀವಿ. 1 ಈಸ್ ದಿ ರೈಟ್ ಆನ್ಸರ್. ಮಾನವನ ನರಕೋಶದ ಆಕ್ಸಾನ್ ಮೇಲಿನ ಕೊಬ್ಬಿನ ಹೊದಿಕೆಗೆ ಡ್ಯಾಶ್ ಎನ್ನುವರು? ಮಯಲಿನ್. ನರಕೋಶದ ಆಕ್ಸಾನ್ ಮೇಲಿನ ಕೊಬ್ಬಿನ ಹೊದಿಕೆಯನ್ನು ಮಯಲಿನ್ ಎನ್ನುವರು. 4 ಈಸ್ ದಿ ರೈಟ್ ಆನ್ಸರ್. ಕಣ್ಣಿನಲ್ಲಿರುವಂತಹ 2 ದ್ರವಗಳು? ಕಾಚಕ ರಸಧಾತು ಮತ್ತು ಜಲರಸಧಾತು. ಕಣ್ಣಿನಲ್ಲಿ ನಾವು 2 ರೀತಿಯ ದ್ರವಗಳನ್ನು ನೋಡ್ತೀವಿ. ಒಂದು ಕಾಚಕ ರಸಧಾತು ಮತ್ತು ಜಲರಸಧಾತು. 2 ಈಸ್ ದಿ ರೈಟ್ ಆನ್ಸರ್. ಪ್ರಾಣಿ ಪ್ರಪಂಚದ ವಾಸ್ತುಶಿಲ್ಪಿ ಎಂದು ಯಾವುದಕ್ಕೆ ಕರೆಯುತ್ತಾರೆ? ಬೀವರ್. ಪ್ರಾಣಿ ಪ್ರಪಂಚದ ವಾಸ್ತುಶಿಲ್ಪಿ ಅಂಥೇಳಿ ಬೀವರ್ಗೆ ಕರೆಯುತ್ತಾರೆ.
ಪಿಗ್ಮಿಶ್ರೀ ಅತಿ ಚಿಕ್ಕ ಸ್ತನಿಯಾಗಿದೆ. ಬಾವಲಿ ಹಾರಾಡುವ ಸ್ತನಿ. ಇನ್ನು ಸ್ಲಾತ್ ತಲೆ ಕೆಳಗಾಗಿ ನಿದ್ರಿಸುವ ಸ್ತನಿ. ಸೊ 1 ಈಸ್ ದಿ ರೈಟ್ ಆನ್ಸರ್. ಇಲ್ಲಿಗೆ 35 ಪ್ರಶ್ನೆಗಳ ಒಂದು ಈ ವಿಜ್ಞಾನದ ಕಾರ್ಯಕ್ರಮ ಮುಕ್ತಾಯವಾಗ್ತಾ ಇದೆ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.